ಮರಾಠ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೊಯ್ದ ಉತ್ತಮ ರಾಜ್ಯಾಡಳಿತ ಮಾಡುತ್ತಾ ಶತ್ರುಪಡೆಯನ್ನು ತನ್ನ ಬುದ್ಧಿವಂತಿಕೆಯಿಂದ ನಡೆಸಿ ಬೆಟ್ಟದ ಹುಲಿ ಎಂದೇ ಖ್ಯಾತನಾದ ಶಿವಾಜಿಯು ತನ್ನ ತಾಯಿ ಜೀಜಾಬಾಯಿಯಿಂದ ಲೋಕಾನುಭವವನ್ನು ಪಡೆದವನು. ಗುರು ರಾಮದಾಸರ ಶಿಷ್ಯರು, ಅಂಬಾಭವಾನಿಯ ಪರಮ ಭಕ್ತನೂ ಆಗಿದ್ದನು. ಶತ್ರು ಪಕ್ಷದವರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಾ ಅವರನ್ನು ಪರಾಭವಗೊಳಿಸಿದವನು. ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ತನ್ನ ರಾಜ್ಯದ ನೆರೆ ರಾಜ್ಯಗಳ ಮೇಲೆ ದಾಳಿ ಮಾಡುವ ಯತ್ನದಲ್ಲಿ ವಿಫಲನಾಗಿ ಒಮ್ಮೆ ನಿರಾಶಾಭಾವದಿಂದ ಕಾಡಿನ ಮಾರ್ಗದಲ್ಲಿ ಸಾಗಿ ಬರುತ್ತಿರುವಾಗ ಅತೀವ ಹಸಿವೆ ಬಾಯಾರಿಕೆಯಿಂದ ಬಳಲಿ ಗುಡಿಸಲೊಂದರಲ್ಲಿ ಲಾಟೀನಿನ ಬೆಳಕನ್ನು ಕಂಡು ಅತ್ತ ಧಾವಿಸಿದನು. ಅಮ್ಮ, ಯಾರಿದ್ದೀರಿ? ನಾನೊಬ್ಬ ದಾರಿಹೋಕ, ತುಂಬ ಹಸಿದಿರುವೆ, ಏನನ್ನಾದರೂ ತಿನ್ನಲು ಕೊಡಿ ಎಂದು ಕೂಗಿ ಕೇಳಿದ. ಆ ಗುಡಿಸಲಿನಲ್ಲಿ ಒಬ್ಬ ವೃದ್ಧೆ ವಾಸ ಮಾಡುತ್ತಿದ್ದಳು. ಶಿವಾಜಿಯ ಕೂಗನ್ನು ಆಲಿಸಿದ ಆಕೆ, ಬಾಪ, ನನಗಿರುವ ಆಹಾರವನ್ನೇ ಹಂಚಿ ತಿನ್ನೋಣ ಎಂದು ಕರೆದಳು. ಶಿವಾಜಿಯು ಕೈಕಾಲು ತೊಳೆದು ಆ ಗುಡಿಸಲಿನ ಒಳಕ್ಕೆ ಹೊಕ್ಕ. ಆ ವೃದ್ಧೆ ಮಣ್ಣಿನ ತಟ್ಟೆಯಲ್ಲಿ ಒಲೆಯ ಮೇಲೆ ಕುದಿಯುತ್ತಿದ್ದ ಗಂಜಿಯನ್ನು ಸುರಿದು ಶಿವಾಜಿಯ ಮುಂದಿಟ್ಟಳು. ಗಂಜಿಯ ಪರಿಮಳ ಶಿವಾಜಿಯ ಹಸಿವನ್ನು ತೀವ್ರಗೊಳಿಸಿತು. ಆತ ಗಂಜಿಯನ್ನು ಕೂಡಲೇ ತನ್ನ ಬೆರಳಿನಿಂದ ಎತ್ತಿ ತಿನ್ನಲು ಶುರು ಮಾಡಿದ. ತಟ್ಟೆಯ ಮುಂಭಾಗಕ್ಕೆ ಬೆರಳನ್ನು ಹಾಕಿ ಆ ಎಂದು ಚೀರಿದ. ಬಿಸಿ ಗಂಜಿ ಆತನ ಬೆರಳನ್ನು ಸುಟ್ಟಿತ್ತು. ಅಜ್ಜಿ, ಅಯ್ಯೋ ಹುಚ್ಚಪ್ಪ, ಬಿಸಿ ಗಂಜಿಯನ್ನು ಯಾವಾಗಲೂ ತಟ್ಟೆಯ ಅಂಚಿನಿಂದ ಕೊಂಚ ಕೊಂಚವೇ ಎತ್ತಿ ತಿನ್ನಬೇಕು ಎಂದಳು. ನೀನು ಆ ಶಿವಾಜಿ ರಾಜನಂತೆ ಶತ್ರುಗಳ ಅಂಚಿನಿಂದ ಆಕ್ರಮಿಸದೆ ಏಕಾಏಕಿ ಮಧ್ಯದಲ್ಲಿ ಆಕ್ರಮಣ ಮಾಡಿ ಅವರೆಲ್ಲ ಒಟ್ಟಾಗಿ ಈತನಿಗೆ ಹೊಡೆತ ಕೊಟ್ಟು ಸೋಲಿಸದಂತೆ ಮಾಡುತ್ತಿರುವೆಯಲ್ಲ, ಗಂಜಿಯನ್ನು ತಟ್ಟೆಯ ಅಂಚಿನಿಂದ ಎತ್ತಿ ತಿನ್ನಬೇಕಪ್ಪ ಎಂದಿತು. ಶಿವಾಜಿಗೆ ಅಜ್ಜಿ ಹೇಳಿದ್ದು ತನ್ನ ತಪ್ಪನ್ನು ತಿಳಿದುಕೊಳ್ಳಲು ಅನುವಾಯಿತು. ಆ ಅಜ್ಜಿಗೆ ಇವರೇ ಶಿವಾಜಿ ಎಂದು ತಿಳಿಯದು. ಆದರೆ ತನ್ನ ಪರಿಸರದಲ್ಲಿ ಶಿವಾಜಿಯು ಪ್ರಯತ್ನಿಸುತ್ತಿರುವ ವಿಚಾರ ತಿಳಿದಿತ್ತು. ಶತ್ರು ಪಕ್ಷವನ್ನು ಗಡಿ ಪಕ್ಷದಿಂದ ಆಕ್ರಮಿಸಿ ಒಂದೊಂದಾಗಿ ಸಣ್ಣ ಪ್ರಾಂತಗಳನ್ನು ವಶಪಡಿಸಿಕೊಂಡು ಅವರನ್ನೆಲ್ಲ ತನ್ನ ಪಡೆಗೆ ಸೇರ್ಪಡೆ ಮಾಡಿಕೊಂಡು ಸೇನಾಬಲವನ್ನು ವರ್ಧಿಸಬೇಕೆಂಬ ಪಾಠ ಆತನಿಗೆ ವೃದ್ಧೆಯಿಂದ ತಿಳಿಯಿತು. ಮುಂದಿನ ದಿನಗಳಲ್ಲಿ ಶಿವಾಜಿಯು ಮಧ್ಯದಲ್ಲಿ ಆಕ್ರಮಣ ಮಾಡುವುದನ್ನು ಬಿಟ್ಟು ಗಡಿ ಭಾಗದಲ್ಲಿ ಶತ್ರುಗಳ ಪಡೆಯನ್ನು ಆಕ್ರಮಿಸಿ ಅವರನ್ನು ಸೋಲಿಸುತ್ತಾ ಬಂದ. ಧನ್ಯವಾದಗಳು ಸ್ನೇಹಿತರೆ.